ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದು S9ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ನಿಮ್ಮ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಕೀ ಉತ್ತರಗಳೊಂದಿಗೆ ತಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ, ಚೆನ್ನಾಗಿ ನೋಡ್ಕೊಡ್ರಿ. ಇದಕ್ಕಿಂತ ಮುಂಚೆ ನಾನು ಹೇಳ್ತಕ್ಕಂಥದ್ದು ಒಂದೇ, ತಾವೆಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಪ್ರಿಪೇರ್ ಮಾಡಿಕೊಡ್ರಿ. ಯಾಕಂದರೆ ಇದು ಕೇವಲ ಮಾದರಿ ಮಾತ್ರ, ಬಟ್ ಕ್ವಶನ್ಸ್ಗಳು ಮಾತ್ರ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಇದರಿಂದ ನಿಮಗೆ ಲಾಭ ಆಗ್ತದೆ. ಆಲ್ರೆಡಿ ನಾನು 9th ಕನ್ನಡದಲ್ಲಿ, ಹಿಂದಿಯಲ್ಲಿ, ಸಮಾಜದಲ್ಲಿ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಇವತ್ತು ಸೈನ್ಸಲ್ಲಿ ಹಾಕ್ತಾ ಇದ್ದೀವಿ. ಸೊ ತಾವೆಲ್ಲರೂ ಕೂಡ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಮೊದಲ ಮೇನ್ದಲ್ಲಿ ಏನಿರ್ತದೆ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. 8 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಪ್ರತಿ ಪ್ರಶ್ನೆಗೆ 4 ಆಯ್ಕೆ ಇರ್ತದೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕು. ಸರಿ ಉತ್ತರಕ್ಕೆ 1 ಅಂಕ. ಮೊದಲ ಪ್ರಶ್ನೆ ಇತ್ತು, ಅತ್ಯಂತ ತಣ್ಣಗಿನ ನೀರಿರುವ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ಕಾಣುತ್ತೇವೆ, ಏಕೆ? ಸೊ ಅದನ್ನು ಏನಂತ ಕರೀತಾರೆ? ಬಿ, ತಂಪಾಗುವಿಕೆ ಅಂತ ಕರೀತಾರೆ. ಇನ್ನು ಎರಡನೇ ಪ್ರಶ್ನೆ ಇತ್ತು, ಮೊಸರಿನಿಂದ ಬೆಣ್ಣೆಯನ್ನು ಪ್ರತ್ಯೇಕಿಸಲು ಬಳಸಲಿಕ್ಕೆ ತಂತ್ರ ಯಾವುದು ಅಂತ ಕೇಳಿದ್ದಾರೆ. ಅದರಲ್ಲಿ ಎ, ಸೆಂಟ್ರಿಫ್ಯೂಸ್ ಅಂತಕ್ಕಂಥ ಆಯ್ಕೆ ಸರಿ ಇದೆ. ಮೂರನೇ ಪ್ರಶ್ನೆ, ಜೀವಕೋಶದ ಶಕ್ತಿ ಕೇಂದ್ರ ಕೇಳಿದರು. ಅದರಲ್ಲಿ ಎ, ಮೈಟೊಕಾಂಡ್ರಿಯಾ ಅಂತಕ್ಕಂಥ ಆಯ್ಕೆ ಸರಿ ಇದೆ. ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸ್ನಾಯು ಅಂಗಾಂಶದ ವಿಧವಾಗಿಲ್ಲ ಅಂತ ಕೇಳಿದರು. ಅದರಲ್ಲಿ ಡಿ, ಅಡಿಫೋಸ್ ಅಂತಕ್ಕಂಥ ಆಯ್ಕೆ ಇದೆ. ಅದು ಎಸ್, ಸ್ನಾಯು ಅಂಗಾಂಶದ ವಿಧ ಆಗಿಲ್ಲ. ಐದನೇ ಪ್ರಶ್ನೆ, ದೇಶದ ಆಹಾರ ಸಮಸ್ಯೆಯನ್ನು ನೀಗಿಸಲಿಕ್ಕೆ ಯಾವ ವಿಧಾನ ಸೂಕ್ತ ಅಂತ ಕೇಳಿದರು. ಅದರಲ್ಲಿ ಆಯ್ಕೆ ಎ, ಆಹಾರದ ಉತ್ಪಾದನೆ ಮತ್ತು ಸಂಗ್ರಹಣೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಆರನೇ ಪ್ರಶ್ನೆ, ಸರಾಸರಿ ಜವ ಕಂಡುಹಿಡಿತಕ್ಕಂಥ ಸೂತ್ರ ಏನು? ಬಿ ಆಯ್ಕೆ V = S/T ಅಂತಕ್ಕಂಥದ್ದು ಸರಿ ಇದೆ. ಏಳನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಅದರಲ್ಲಿ ಸಿ, ರೈಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಎಂಟನೇ ಪ್ರಶ್ನೆ, ಭೂಗುರುತ್ವ ವೇಗೋತ್ಕರ್ಷದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅದರಲ್ಲಿ ಎ, G = 9.8 m/s² ಅಂತಕ್ಕಂಥದ್ದು ಸರಿ ಇದೆ. ಇನ್ನು ಮೇನ್ 2ದಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 9ನೇ ಪ್ರಶ್ನೆ, ಶುಷ್ಕ ಮಂಜುಗಡ್ಡೆ ಎಂದು ಯಾವುದನ್ನು ಕರಿತೀವಿ ಅಂತ ಕೇಳಿದ್ದಾರೆ. ಉತ್ತರ ಘನ ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ 10, ಕುಂಡದಲ್ಲಿರುವ ಸಸ್ಯವೊಂದನ್ನು ಗಾಜಿನ ಜಾರ್ನಿಂದ ಮುಚ್ಚಿಟ್ಟಾಗ ಜಾರ್ನ ಒಳಭಾಗದ ಗೋಡೆಗಳಲ್ಲಿ ನೀರಾವಿ ಕಾಣಿಸಿಕೊಳ್ಳುತ್ತದೆ, ಏಕೆ ಅಂತ ಕೇಳಿದ್ದಾರೆ. ಉತ್ತರ, ಅದಕ್ಕೆ ಕಾರಣ ಬಾಷ್ಪ ವಿಸರ್ಜನೆ. 11ನೇ ಪ್ರಶ್ನೆ, ಅಭಿಸರಣೆ ಎಂದರೇನು? ಉತ್ತರ, ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವಾಪ ಪೊರೆಯ ಮೂಲಕ ಹಾಯ್ದು ಹೋಗ್ತಕ್ಕಂಥ ಕ್ರಿಯೆಗೆ ಅಭಿಸರಣೆ ಕ್ರಿಯೆ ಅಂತ ಕರಿತೀವಿ. 12ನೇ ಪ್ರಶ್ನೆ, ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ. ಉತ್ತರ, ಅಂಗಾಂಶ ಎಂದರೆ ಒಂದೇ ರೀತಿಯ ರಚನೆ ಮತ್ತು ಕಾರ್ಯಗಳನ್ನು ಹೊಂದಿರುವ ಜೀವಕೋಶಗಳ ಗುಂಪು. 13ನೇ ಪ್ರಶ್ನೆ, ಮಿಶ್ರ ಬೆಳೆ ಪದ್ಧತಿಗೆ ಒಂದು ಉದಾಹರಣೆ ಕೊಡಿ. ಉತ್ತರ, ನೆಲಗಡಲೆ ಪ್ಲಸ್ ಸೂರ್ಯಕಾಂತಿ ಇವೆರಡನ್ನೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಒಂದೇ ಸಮಯದಲ್ಲಿ ಬೆಳೆಯೋದಕ್ಕೆ ಅದು ಮಿಶ್ರ ಬೆಳೆ ಪದ್ಧತಿಗೆ ಒಂದು ಉದಾಹರಣೆ ಅಂತ ಹೇಳಬಹುದು. 14ನೇ ಪ್ರಶ್ನೆ, ಏಕರೂಪ ಚಲನೆ ಎಂದರೆ ಏನು? ಉತ್ತರ, ವಸ್ತು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸಿದರೆ ಅದನ್ನು ಏಕರೂಪ ಚಲನೆ ಅಂತ ಕರಿತೀವಿ. 15ನೇ ಪ್ರಶ್ನೆ, ಚಲನೆಯ 3ನೇ ನಿಯಮವನ್ನು ನಿರೂಪಿಸಿ. ಪ್ರತಿಯೊಂದು ಕ್ರಿಯೆಗೂ ಸಮವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಟ್ಟಿರ್ತವೆ ಅಂತಕ್ಕಂಥದ್ದು ಚಲನೆಯ 3ನೇ ನಿಯಮ ಆಗ್ತದೆ. 16ನೇ ಪ್ರಶ್ನೆ, ಸ್ವತಂತ್ರ ಪತನ ಅಂದರೆ ಏನು? ಉತ್ತರ, ಎತ್ತರದಿಂದ ವಸ್ತುಗಳು ಕೆಳಗೆ ಬೀಳುವಾಗ ಭೂಮಿಯ ಗುರುತ್ವಾಕರ್ಷಣೆ ಬಲದಿಂದ ಅವು ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬೀಳುತ್ತವೋ ಅದನ್ನು ಸ್ವತಂತ್ರ ಪತನ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, 2 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಒಟ್ಟು 8 ಪ್ರಶ್ನೆಗಳು ಇರ್ತವೆ, ಪ್ರತಿಯೊಂದಕ್ಕೆ 2 ಅಂಕ, ಒಟ್ಟಾರೆ 16 ಅಂಕ. 17ನೇ ಪ್ರಶ್ನೆಗಳಲ್ಲಿ ವೀಕ್ಷಣೆಗಳಿಗೆ ಕಾರಣ ಕೊಡಬೇಕಿತ್ತು. ಅದರಲ್ಲಿ ಎ ಇದೆ, ಸಮಯ ಕಳೆದಂತೆ ನ್ಯಾಪ್ತಲಿನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗ್ತವೆ. ಸೊ ಅದರಲ್ಲಿ ಉತ್ತರ ಬರೀಬೇಕಾಗ್ತದೆ. ನ್ಯಾಪ್ತಲಿನ್ ಗುಳಿಗೆಗಳು ಸರಳವಾಗಿ ಉತ್ಪನ್ನನ ಕ್ರಿಯೆಗೆ ಒಳಗಾಗ್ತವೆ. ಈ ಘನವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಹೋಗೋದ್ರಿಂದ ಸಮಯ ಕಳೆದಂತೆ ನ್ಯಾಪ್ತಲಿನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗ್ತವೆ ಅಂತಕ್ಕಂಥದ್ದನ್ನು ಬರೀಬೇಕು. ಉತ್ಪನ್ನ ಕ್ರಿಯೆ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಡ್ರಿ. 18ನೇ ಪ್ರಶ್ನೆ, ಲೋಹಗಳ ಯಾವುದಾದರೂ 4 ಗುಣಗಳನ್ನು ಬರೀರಿ. ಲೋಹಗಳು ಹೊಳಪು ಹೊಂದಿವೆ. ಅವು ಬೆಳ್ಳಿಯ ಬೂದು ಅಥವಾ ಬಂಗಾರದ ಹಳದಿಯ ಬಣ್ಣವನ್ನು ಹೊಂದಿವೆ. ಅವು ಶಾಖ ಮತ್ತು ವಿದ್ಯುತ್ನ ವಾಹಕಗಳಾಗಿದ್ದಾವೆ. ಅವು ತನ್ಯ ಮತ್ತು ಕುಟ್ಟೆ ಗುಣವನ್ನು ಹೊಂದಿದ್ದಾವೆ. ವಿಶಿಷ್ಟ ಲೋಹೀಯ ಶಾಬ್ದನ ಗುಣವನ್ನು ಹೊಂದಿದ್ದಾವೆ ಅಂತ ಈ 4 ಗುಣಗಳನ್ನು ಬರೀಬಹುದು.
19ನೇ ಪ್ರಶ್ನೆ, ಅಮೀಬಾ ತನ್ನ ಆಹಾರವನ್ನು ಹೇಗೆ ಪಡೀತದೆ? ಉತ್ತರ, ಕೋಶಪೊರೆಯ ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರೆ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗಿದೆ. ಈ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಅಂತ ಕರೀತಾರೆ. ಈ ವಿಧಾನದಿಂದ ಅಮೀಬಾ ತನ್ನ ಆಹಾರವನ್ನು ಪಡೀತದೆ. 20ನೇ ಪ್ರಶ್ನೆ, ಪೇರೆನ್ಕೈಮಾ ಸಸ್ಯ ಅಂಗಾಂಶದ ಚಿತ್ರ ಬರೀರಿ, ಅಂತರ್ಕೋಶೀಯ ಅವಕಾಶಗಳನ್ನು ಗುರುತಿಸಿ ಅಂತ ಕೇಳಿದರೆ ಈ ಥರದ ಡಯಾಗ್ರಾಮ್ಗಳನ್ನು ಬರೆದು ತಾವು ಅಂತರ್ಕೋಶೀಯ ಅವಕಾಶಗಳನ್ನು ಗುರುತಿಸಬೇಕಾಗ್ತದೆ. ಇಂಪಾರ್ಟೆಂಟ್ ಇತ್ತು. 21ನೇ ಪ್ರಶ್ನೆಗೆ ಹೋಗೋಣ. ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟತೆಗೆ ಕಾರಣವಾಗತಕ್ಕಂಥ ಅಂಶಗಳು ಯಾವುವು? ಇಲ್ಲಿ ವಿಶೇಷವಾಗಿ ಕೀಟಗಳು ಬರ್ತವೆ, ದಂಶಕಗಳು ಬರ್ತವೆ, ಶಿಲೀಂಧ್ರಗಳು, ಹುಳುಗಳು, ಬ್ಯಾಕ್ಟೀರಿಯಾ ಮತ್ತು ಅಜೈವಿಕ ಅಂಶಗಳೆಂದರೆ ನಾವು ಹೇಳ್ತಕ್ಕಂಥದ್ದು ಅಸಮರ್ಪಕ ತೇವಾಂಶ ಮತ್ತು ತಾಪಮಾನಗಳು. 22ನೇ ಪ್ರಶ್ನೆ, ಒಂದು ವಸ್ತು ಒಂದು ದೂರವನ್ನು ಕ್ರಮಿಸಿದೆ, ಇದಕ್ಕೆ 0 ಸ್ಥಾನ ಪಲ್ಲಟ ಸಾಧ್ಯವೇ? ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ, ಒಂದು ವಸ್ತು ದೂರವನ್ನು ಕ್ರಮಿಸಿದ ನಂತರ 0 ಸ್ಥಾನ ಪಲ್ಲಟ ಸಾಧ್ಯ. ಇದು ಯಾವಾಗ ಸಾಧ್ಯವೆಂದರೆ ಕಾಯದ ಅಂತಿಮ ಸ್ಥಾನದ ಬಿಂದು ಕಾಯದ ಪ್ರಾರಂಭಿಕ ಸ್ಥಾನದ ಬಿಂದುವಿಗೆ ಸೇರಿದಾಗ ಮಾತ್ರ. ಉದಾಹರಣೆಗೆ ದೇವಸ್ಥಾನದ ಪ್ರದಕ್ಷಿಣೆ. ಮುಂದಿನ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇತ್ತು, ಅಸಂತುಲಿತ ಮತ್ತು ಸಂತುಲಿತ ಬಲಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಸೊ ಸಂತುಲಿತ ಬಲ ಇದೆ, ಇದು ಅಸಂತುಲಿತ ಬಲ ಇದೆ. ಅದರ ಡೆಫಿನಿಷನು ಮತ್ತು ಒಂದೊಂದು ಎಕ್ಸಾಂಪಲ್ ಬರೆದ್ರೆ ಇದು ವ್ಯತ್ಯಾಸ ಕ್ಲಿಯರ್ ಆಗ್ತದೆ. ಉತ್ತರ ನೋಡುವ. ಒಂದು ಕಾಯದ ಮೇಲೆ 2 ಅಥವಾ ಹೆಚ್ಚಿನ ಬಲಗಳು ವರ್ತಿಸಿ ಕಾಯವನ್ನು ಸಮತೋಲನ ಸ್ಥಿತಿಯಲ್ಲಿ ಇರಿಸಿದರೆ ಅಥವಾ ಕಾಯವನ್ನು ಇರುವ ಸ್ಥಿತಿಯಲ್ಲಿಯೇ ಮುಂದುವರಿಸಿದರೆ ಆ ಬಲವನ್ನು ಸಂತುಲಿತ ಬಲ ಅಂತ ಕರಿತೀವಿ. ಸೊ ಉದಾಹರಣೆ ಹೇಳ್ಬೋದು, ಹಗ್ಗ ಎಳೆಯುವ ಆಟದಲ್ಲಿ 2 ತಂಡದವರು ಸಮಬಲದಿಂದ ಹಗ್ಗನ ಎಳೆದ್ರೆ ಅಲ್ಲೇ ಅವ್ರು ಏನು ಮಾಡ್ತಾರಪ್ಪ ಅಂತ ನಿಲ್ತಾರೆ. ಇನ್ನು ಅಸಂತುಲಿತ ಬಲ ಅಂದರೆ ಒಂದು ಕಾಯದ ಮೇಲೆ 2 ಅಥವಾ ಹೆಚ್ಚಿನ ಬಲಗಳು ವರ್ತಿಸಿ ಕಾಯ ಚಲಿಸುವ ಜವವನ್ನು ಅಥವಾ ಚಲಿಸೋ ದಿಕ್ಕವನ್ನು ಅಥವಾ ಎರಡೂ ಬದಲಾಯಿಸಿದರೆ ಅಂಥದ್ದನ್ನು ಅಸಂತುಲಿತ ಬಲ ಅಂತ ಕರಿತೀವಿ. ಉದಾಹರಣೆ, ಹಗ್ಗ ಎಳೆಯುವ ಆಟದಲ್ಲಿ ಯಾವುದಾದರೂ ತಂಡ ಹೆಚ್ಚಿನ ಬಲದಿಂದ ಹಗ್ಗ ಎಳೆದಾಗ ಅಲ್ಲಿ ಉಂಟಾಗೋದು ಅಸಂತುಲಿತ ಬಲ. ಮುಂದಿನ ಪ್ರಶ್ನೆ S24. ಒಂದು ವೇಳೆ ಚಂದ್ರ ಮತ್ತು ಭೂಮಿಯನ್ನು ಆಕರ್ಷಿಸಿದ್ದೇ ಆದರೆ ಭೂಮಿಯು ಚಂದ್ರನ ಕಡೆಗೆ ಚಲಿಸುವುದಿಲ್ಲವೇಕೆ? ಉತ್ತರ, ಚಲನೆಯ 2ನೇ ನಿಯಮದ ಪ್ರಕಾರ ಒಂದು ನಿರ್ದಿಷ್ಟ ಬಲಕ್ಕೆ ಒಂದು ವಸ್ತುವಿನ ವೇಗೋತ್ಕರ್ಷ ಅದರ ರಾಶಿಗೆ ವಿಲೋಮ ಅನುಪಾತದಲ್ಲಿ ಇರ್ತದೆ. ಭೂಮಿಯ ರಾಶಿಗೆ ಹೋಲಿಸಿದಾಗ ಚಂದ್ರನ ರಾಶಿ ಕಡಿಮೆ ಇರ್ತದೆ. ಭೂಮಿ ವೇಗೋತ್ಕರ್ಷ ದರ ಚಂದ್ರನ ವೇಗೋತ್ಕರ್ಷದ ದರಕ್ಕಿಂತ ಕಡಿಮೆ ಇದೆ. ಆದ್ದರಿಂದ ಭೂಮಿ ಚಂದ್ರನ ಕಡೆಗೆ ಚಲಿಸೋದಿಲ್ಲ ಅಂತ ನಾವೇನು ಮಾಡ್ಬೋದು, ಬರಿಬಹುದು. 3 ಅಂಕದ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ನೋಡೋಣ. ದ್ರವ್ಯದ ಸ್ಥಿತಿಗಳಲ್ಲಿನ ಗುಣ ಮತ್ತು ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಘನ ಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ ವೆರಿ ಇಂಪಾರ್ಟೆಂಟ್ ಇದೆ. ಅದರ ವ್ಯತ್ಯಾಸವನ್ನು ಬರಿಬೇಕು. ಘನಗಳಲ್ಲಿ ಬರಿಬಹುದು. ಘನ ವಸ್ತುಗಳು ನಿರ್ದಿಷ್ಟವಾದ ಆಕಾರ, ವಿಶಿಷ್ಟವಾದ ಸುತ್ತಳತೆ ಮತ್ತು ಸ್ಥಿರ ಗಾತ್ರವನ್ನು ಹೊಂದಿರ್ತವೆ. ಮತ್ತು ಈ ಘನ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಅತಿ ಕಡಿಮೆ ಆಗಿರ್ತದೆ. ಘನ ವಸ್ತುವಿನಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲ ಪ್ರಬಲ ಆಗಿರ್ತದೆ. ಘನ ವಸ್ತುಗಳಲ್ಲಿ ಕಣಗಳ ಚಲನೆ ಶಕ್ತಿ ಕನಿಷ್ಠ ಇರ್ತದೆ. ಇದರ ಸಾಂದ್ರತೆ ಹೆಚ್ಚು. ಒಂದು 3 ಪಾಯಿಂಟ್ ಆದರೂ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ದ್ರವ ಸ್ಥಿತಿಯಲ್ಲಿ ನೋಡಬೇಕಾದ್ರೆ ನಿರ್ದಿಷ್ಟವಾದ ಆಕಾರ ಇಲ್ಲ, ನಿರ್ದಿಷ್ಟವಾದ ಗಾತ್ರ ಇದೆ. ದ್ರವ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಹೆಚ್ಚಿರ್ತದೆ. ದ್ರವ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲ ಕಡಿಮೆ ಇರ್ತದೆ. ಇದರ ಸಾಂದ್ರತೆ ಕಡಿಮೆ ಇರ್ತದೆ. ಮತ್ತು ಈ ಕಣಗಳ ಚಲನೆಯ ಶಕ್ತಿ ಮಧ್ಯಂತರ ಆಗಿರ್ತದೆ. ಲಾಸ್ಟ್ ಅನಿಲದಲ್ಲಿ ಅನಿಲ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಗಾತ್ರ ಇಲ್ಲ. ಇದರ ಕಣಗಳ ನಡುವಿನ ಅಂತರ ತುಂಬ ಹೆಚ್ಚು. ಅಪಕರ್ಷಣ ಬಲ ಕೂಡ ಕಡಿಮೆ ಇರ್ತದೆ. ಚಲನ ಶಕ್ತಿ ಅಧಿಕ ಇರ್ತದೆ. ಸಾಂದ್ರತೆ ತುಂಬ ಕಡಿಮೆ ಇರ್ತದೆ. ಇಷ್ಟು S9ನೇ ತರಗತಿಯ SA1 ಪರೀಕ್ಷೆಗೆ 25 ಪ್ರಶ್ನೆಗಳ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇನ್ನು 26ರಿಂದ ಕಡೆ ಪ್ರಶ್ನೆ ಒಳಗೆ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ತರ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಇದರ ಜೊತೆಗೆ ಎಲ್ಲ ಪಾಠದ ನೋಟ್ಸ್ಗಳನ್ನು, ವಿಡಿಯೋಗಳನ್ನು ಇದ್ದಾವೆ. 9ನೇ ತರಗತಿ ವಿಜ್ಞಾನ ಪ್ರಶ್ನೋತ್ತರ ಅದನ್ನು ಒತ್ತಿ ತಾವು ಅದನ್ನು ವಿಡಿಯೋಗಳನ್ನು ನೋಡಿ ಹೆಚ್ಚು ಸ್ಕೋರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾವ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ತಾವು ಕಮೆಂಟಲ್ಲಿ ಕೊಡಬೇಕು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಅದನ್ನು ಕೂಡ ಚೆಕ್ ಮಾಡಿ ಆಮೇಲೆ ಜಾಯ್ನ್ ಆಗಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.